ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಿಮಗೊಂದು ಊಟಿಲಿ ಫೇಮಸ್ ಆದ ಒಂದು ಜಾಗಕ್ಕೆ ಕರ್ಕೊಬಂದಿದ್ದು, ನಿಮಗೂ ಇಷ್ಟ ಆಗುತ್ತೆ, ನೋಡೋದ ಬನ್ನಿ. ಇದು ನೋಡಿ, ಒಳಗಡೆ ಹೋದರೆ ಫ್ಯಾಕ್ಟ್ರಿ ಇದೆ, ಒಂದು ಫ್ಯಾಕ್ಟ್ರಿ ಇದೆ ನೋಡಿ. ಇದೆ ಕ್ಯಾರೆಟ್ ಫ್ಯಾಕ್ಟ್ರಿ. ನಮ್ಮ ಕನ್ನಡದಲ್ಲಿ ಗಜ್ಜರಿ ಅಂತ ಹೇಳ್ತಾರೆ. ಕ್ಯಾರೆಟ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ನೋಡಿ, ತುಂಬ ಗಾಡಿಗಳು ನಿಂತಿದೆ ಇಲ್ಲಿ. ಹೊಲದಿಂದ ಗದ್ದೆಯಿಂದ ಕ್ಯಾರೆಟ್ನ ಕಿತ್ಕೊಬಂದು ಕ್ಲೀನ್ ಮಾಡಿ ಕಳಿಸ್ತಾನೆ ಇರ್ತಾರೆ. ಕಿತ್ತು ಇಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ನೋಡಿ. ಎಲ್ಲ ಬ್ಯಾಗ್ಗಳಲ್ಲಿ ಗುಡ್ಡೆ ಹಾಕಿದ್ದಾರೆ. ಇದು 3 ಕ್ಲೀನಿಂಗ್ ಘಟಕಗಳಿದೆ. ಒಂದು ಚಿಕ್ಕದಕ್ಕೆ, ಒಂದು ಮೀಡಿಯಮ್ಗೆ, ಇನ್ನೊಂದು ದೊಡ್ಡದಕ್ಕೆ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಹತ್ತಿರದಿಂದ ನೋಡ್ರಂತೆ ಬನ್ನಿ. ಎಲ್ಲ ಕೆಲಸ ಮಾಡ್ತಿರೋರು ಇವ್ರು. ಬೆಳಗ್ಗೆ 5 ಗಂಟೆಗೆ ಬಂದು ಮಾಡ್ತಿರೋದು. ಇಲ್ಲಿ ಬರೀ ತುಂಬ ಚಳಿ ಇದೆ, ಬರೀ ಮಳೆ, ತುಂಬ ಚಳಿ ಇದೆ ನೋಡಿ. ಇದನ್ನು ಕಿತ್ಕೊಂಡ್ಬಂದಿರೋದು. ಈಗ ಇದರೊಳಗೆ ಮಣ್ಣೆಲ್ಲ ಅಂಟಿರುತ್ತೆ, ತುಂಬ ಮಣ್ಣು ಅಂಟಿರುತ್ತೆ. ಇಲ್ಲಿ ನೋಡಿ, ಈ ಥರ ಕೆಳಗಡೆ ಸುರಿತಾರೆ ಮೂಟೆಯಿಂದ, ನೀರು ಹೊಡಿತಾರೆ. ಆಮೇಲೆ ಅಲ್ಲಿರೋ ಗೇಜ್ಗಳು ಸ್ವಲ್ಪನೇ ಮೇಲೆ ತಗೊಂಡೋಗುತ್ತೆ. ಮೇಲೆ ತಗೊಂಡೋದ್ಮೇಲೆ ಮೇಲೆ ಒಂದು ದೊಡ್ಡ ಮಿಷಿನ್ ಇರುತ್ತೆ, ರೌಂಡ್ ಮಿಷಿನ್ ಇರುತ್ತೆ, ವಿತ್ ಅಲ್ಲಿ ನೀರು ಸಪ್ಲೈ ಆಗ್ತಿರುತ್ತೆ. ಅದು ರೌಂಡ್ ಹೊಡಿತಾ ಇರ್ತವೆ, ನೀರು ಬೀಳ್ತಾ ಇರುತ್ತೆ, ಅದರಿಂದ ಫುಲ್ ಕ್ಲೀನ್ ಆಗ್ಬಿಡ್ತವೆ ನೋಡಿ. ಅದೇ ದೊಡ್ಡದು. ಇಲ್ಲಿ ಫಸ್ಟ್ ಏನು ಕ್ಲೀನ್ ಮಾಡಿ ಇಲ್ಲಿ ಕಳಿಸಿದ್ರು, ಇಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ಬನ್ನಿ, ಆ ಕಡೆಯಿಂದ ತೋರಿಸ್ತೀನಿ. ನೋಡಿ, ಈ ಥರ ನೋಡಿ. ಇಲ್ಲಿ ಪಕ್ಕದಲ್ಲಿ ಮೇಲೆ ದೊಡ್ಡದಿದೆ, ಅದರಿಂದ ಸಂಪೂರ್ಣವಾಗಿ ಕ್ಲೀನಾಗಿ ಕೆಳಗಡೆ ಬರುತ್ತೆ. ಅದನ್ನು ಅಲ್ಲಿರೋರು ತುಂಬಿಟ್ಟು ಚೀಲಕ್ಕೆ ನೆಕ್ಸ್ಟ್ ಹಾಕ್ಬಿಟ್ಟು ಕಟ್ಬಿಡ್ತಾರೆ ನೋಡಿ. ಇದು ದೊಡ್ಡದಿದು, ಮೇಲಿಂದ ಕ್ಯಾರೆಟ್ ಬೀಳ್ತಾಯಿದೆ. ಇದು ಸಂಪೂರ್ಣವಾಗಿ ಕ್ಲೀನಾಗಿದೆ, ಸಂಪೂರ್ಣವಾಗಿ ನೀಟಾಗಿ ಕ್ಲೀನಾಗಿರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಆಯಿತಾ? ಇದೆಲ್ಲ ಎತ್ಕೊಂಡು ಏನಾರ ಸೊಪ್ಪು ಗಿಪ್ಪಿದ್ರೆ ಅಂಟ್ಕೊಂಡಿದ್ರೆ ಅಂಥದ್ದೆಲ್ಲ ತೆಗೆದುಬಿಟ್ಟು ಇಂಥ ಬಾಸ್ಕೆಟಲ್ಲಿ ಹಾಕ್ಕೊಳ್ತಾರೆ ನೋಡಿ. ಇವರು ಕೇಳಿದೆ ನಾನು ಇವ್ರಿಗೆ, ಎಷ್ಟೊತ್ತಿಗೆ ಬರ್ತಾರ ಅಂತ ಕೇಳಿದೆ. ಆ ಅಕ್ಕ ಹೇಳಿದ್ರು, ಬೆಳಿಗ್ಗೆ 5 ಗಂಟೆ ಬಂದಿದ್ದೀನಿ ಅಂತ ಹೇಳಿದ್ರು. 5 ಮಣಿಗೆ ಒಂದೇ ಅಂತ ಹೇಳಿದ್ರು, 5 ಮಣಿಗೆ ಒಂದೇ ಅಂತ ಹೇಳಿದ್ರು. ತುಂಬ ಚಳಿ ಇದೆ. ನಾನು 6:30-7 ಗಂಟೆಗೆ ಹೋಗಿದ್ದೀನಿ. ನನಗೆ ಅಲ್ಲಿ ಚಳಿ ತಡೆಯೋಕ್ಕಾಗ್ತಿಲ್ಲ. ಕಷ್ಟ ಇದೆ ಜೀವನ ನೋಡಿ. ಹಾಗೆ ತೋರಿಸ್ತೀನಿ, ಎಲ್ಲ ನೋಡ್ಕೊಳ್ಳಿ. ಇಲ್ಲಿದೆ ಏನು ಸಣ್ಣದು ಮತ್ತು ದಪ್ಪ ಇರುವಂಥ ಪೀಸ್ಗಳು ಕೆಳಗಡೆ ಏನು ಬಿದ್ದಿದೆ ಅದನ್ನು ನಂತರ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡ್ಕೊಂಡು ಅದನ್ನು ಕಮ್ಮಿ ಬೆಲೆಗೆ ಮಾರಾಟ ಆಗುತ್ತೆ ನೋಡಿ. ಕ್ಲೀನ್ ಮಾಡಿರೋದೆಲ್ಲ ಒಂದು ಮೂಟೆಗೆ ನೀಟಾಗಿ ತುಂಬ್ತಾರೆ ನೋಡಿ. ಇದು ಕ್ಲೀನ್ ಆಗಿರೋದು, ಫ್ರೆಶ್ ಆಗಿ ಕ್ಲೀನ್ ಆಗಿದೆ. ಇದೆಲ್ಲ ಬಿದ್ದಿರೋದು ಸಹಿತ ಕ್ಲೀನ್ ಮಾಡ್ತಾರೆ ಲಾಸ್ಟಿಗೆ. ಇದೆಲ್ಲ ರೆಡಿಯಾಗಿರೋದು ಮಾರುಕಟ್ಟೆಗೆ ರವಾನೆ ಆಗೋಕ್ಕೆ ರೆಡಿ ಇದೆ. ಇಲ್ಲಿ ತಂದು ಕ್ಲೀನ್ ಮಾಡ್ತಾ ಇರ್ತಾರೆ. ಕ್ಲೀನ್ ಮಾಡಿ ಚೀಲಕ್ಕೆ ಹಾಕ್ಕೊಂಡು ರವಾನೆ ಮಾಡ್ತಾ ಇರ್ತಾರೆ. ಅವ್ರವ್ರ ಗದ್ದೆದು ತಗೊಂಡು ಅವ್ರು ಎಲ್ಲೆಲ್ಲಿ ಬೇಕು, ಮೈಸೂರಿಗೆ ಹೋಗ್ತಾರೆ, ಕೊಯಮತ್ತೂರು ಬೇಕು ಅಂದರೆ ಅಲ್ಲಿಗೆ ಹೋಗ್ತಾರೆ. ಆ ಥರ ಒಟ್ಟಿಗೆ ಜಾಸ್ತಿ ಬೆಲೆ ಸಿಗೋದು ಸ್ವಲ್ಪ ಗಮನಿಸ್ತಾರೆ ಅವರು ನೋಡಿ. ಇದು ಚಿಕ್ಕದು, ಇದು ತುಂಬ ಚಿಕ್ಕದು. ನಾನು ಫಸ್ಟ್ ತೋರಿಸಿದ್ನಲ್ಲ ಅದು ಮೀಡಿಯಮ್ಮು, ಇದು ತುಂಬ ಚಿಕ್ಕದು. ಇಲ್ಲಿ ನೋಡಿ, ಇದು ತುಂಬ ಸ್ಮಾಲ್ ಕ್ಯಾರೆಟು. ಇದಕ್ಕೆ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ಆಯಿತಾ. ನಾನು ಫಸ್ಟ್ ತೋರಿಸಿದ್ದು ಮೀಡಿಯಮ್ಮು, ಇದು ತುಂಬ ಚಿಕ್ಕದು. ಇದಕ್ಕೆ ಸ್ವಲ್ಪ ಬೆಲೆ ಕಡಿಮೆ ಇರುತ್ತೆ, ಆದರೂ ಫ್ರೆಶ್, ಎಲ್ಲ ಫ್ರೆಶ್ ಆಗಿರುತ್ತೆ ನೋಡಿ. ಅವ್ರು ತಗೊಂಡು ಹೋಗ ಬಿಸಿಲು ಅದಕ್ಕೆ ಇದಕ್ಕೆ ಒಣಗಬಾರ್ದಂತ ನೀರು ಹಾಕ್ತಿರೋದು. ಆಮೇಲೆ ನಿಮಗೆ ಮೇಯ್ನು ದೊಡ್ಡದು ಕ್ಯಾರೆಟ್ ತೋರಿಸ್ತೀನಿ. ಆ ದೊಡ್ಡ ಕ್ಯಾರೆಟ್ಗೆ ರಾಶಿ ಕ್ಯಾರೆಟ್ ಅಂತ ಹೇಳ್ತಾರೆ. ಕೊರೋನಾ ಇದ್ದಾಗ ನಾವು ಅದನ್ನು ಮಾಡ್ತಾಯಿದ್ವಿ. ಊಟಿಯಿಂದ ಬರೋದು ಲಾರಿಗಳನ್ನ ಹಿಡಿದ್ಬಿಟ್ಟು ನಾವು 1 ಮೂಟೆ 2 ಮೂಟೆ ತಗೊಂಡು ಕೊರೋನಾ ಟೈಮಲ್ಲಿ ರೋಡ ಪಕ್ಕ ಹಾಕ್ಕೊಂಡು ನಾವು ನಮ್ಮ ಫ್ರೆಂಡೆಲ್ಲ ಆ ಟೈಮಲ್ಲಿ ಮಾಡ್ತಾಯಿದ್ವಿ. ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ. ಈಗ ಬನ್ನಿ ನೋಡಿ, ಇದು ಮಣ್ಣಾಗಿರೋದು. ಈ ಥರ ಮಣ್ಣಾಗಿರುತ್ತೆ ಕ್ಯಾರೆಟ್ಗೆ. ಅದು ತಂದು ಶುದ್ಧ ಮಾಡಿ ನಂತರ ನಿಮ್ಮ ಮನೆಗೆ ತಲುಪತ್ತದು ನೋಡಿ. ಇದೆಲ್ಲ ಮೀಡಿಯಮ್ ಕ್ಯಾರೆಟು. ಈ ಥರ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗಂತೂ ತುಂಬ ಒಳ್ಳೆಯದು. ಹಾಗೆ ತಿಂತಾರೆ. ಚಿಕ್ಕ ಹುಡುಗನಿಂದ ನೋಡಿದಾಗಿಂದ ಹಾಗೆ ತಿಂತಾರೆ. ಈಗ ರಾಶಿ ಅಂತ ಹೇಳಿದ್ನಲ್ಲ, ಆ ದೊಡ್ಡ ಕ್ಯಾರೆಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ತುಂಬ ಬೆಲೆ ಜಾಸ್ತಿ ಇರುತ್ತೆ. ಈ ರಾಶಿ ಕ್ಯಾರೆಟು ದಪ್ಪವಾಗಿರೋದ್ರಿಂದ ಇದಕ್ಕೆ ಬೆಲೆ ಜಾಸ್ತಿ, ಡಿಮ್ಯಾಂಡ್ ಜಾಸ್ತಿ. ಇದನ್ನು ಏನಂದರೆ ದೊಡ್ಡ ದೊಡ್ಡ ಬಜಾರ್ಗಳಲ್ಲೆಲ್ಲ ಇದನ್ನು ಫಸ್ಟ್ ತಗೊಳ್ತಾರೆ ನೋಡಿ. ದಪ್ಪ ಇದೆ, ಇದು ತಗೊಂಡು ಇದಕ್ಕೆ ಬೆಲೆ ಜಾಸ್ತಿ. ಇದು ದಪ್ಪ ಕ್ಯಾರೆಟು ಒಂದು 6 ಇಂಚು 8 ಇಂಚ್ ಇರುತ್ತೆ.
ದಪ್ಪವಾಗಿರುತ್ತೆ, ಇದಕ್ಕೆ ಬೆಲೆ ಜಾಸ್ತಿ. ನೋಡಿ ಫ್ರೆಶ್ ಆಗಿ ನೀಟಾಗಿ ಬರ್ತಾ ಇರೋದು. ಇದು ಎರಡನೇ ಸಲ ಕ್ಲೀನ್ ಮಾಡ್ತಿರೋದು. ಅಲ್ಲಿ ಕೆಳಗಡೆ ಒಂದು ಸಲ ಆಗುತ್ತೆ, ಆಮೇಲೆ ಇಲ್ಲೊಂದು ಸಲ ಕ್ಲೀನ್ ಆಗುತ್ತೆ. ರೆಡಿಯಾಗಿದೆ. ಲಾರಿಲಿ ಹಾಕ್ಕೊಂಡು ಯಾವ್ಯಾವ ಮಾರ್ಕೆಟಿಗೆ ಬೇಕೋ ಅಲ್ಲಿ ತಗೊಂಡೋಗಿ ಮಧ್ಯವರ್ತಿಗಳಿಗೆ ಕೊಟ್ಬಿಡ್ತಾರೆ. ಅವ್ರ ಹತ್ರ ಲಾಟ್ ತಗೊಂಡು ಇವ್ರ ಹತ್ರ ಒಂದು 10 ಮೂಟೆ 20 ಮೂಟೆ 30 ಮೂಟೆ ಆ ಥರ ಇರೋದನ್ನ ಲಾಟಾಗಿ ತಗೊಂಡು ಅವ್ರು ಏನು ಮಾಡ್ತಾರೆ, ಮಾರ್ಕೆಟಿಗೆ ಬರುವಂಥ ಜನಗಳಿಗೆ, ಯಾಕಂದರೆ ಮಾರ್ಕೆಟ್ಗೆ ಬಂದು ತಗೊಳ್ಳೋರು ಜನಗಳಿರ್ತಾರೆ, ಅವರಿಗೆ ಕಡಿಮೆ ಹಾಕಿ ಕೊಡ್ತಾರೆ. ಓಕೆ, ಬಾಯ್ ಕನ್ನಡಿಗರೇ.